ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ನಾನು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ದ್ವಿತೀಯ PUC ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ 5ನೇ ಅಧ್ಯಾಯವನ್ನು ಸಂಪೂರ್ಣಗೊಳಿಸಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಮುಂದಿನ ಅಧ್ಯಾಯಕ್ಕೆ ನಾನು ಹೋಗ್ತಾ ಇದ್ದೀನಿ. 6ನೇ ಅಧ್ಯಾಯ ಕೊಯ್ಲೇಷನ್ ಗವರ್ಮೆಂಟ್ ಅಂತ ಹೇಳಿದೆ, ಸಮ್ಮಿಶ್ರ ಸರ್ಕಾರ. ಈ ಒಂದು 6ನೇ ಅಧ್ಯಾಯದಲ್ಲಿ ಹಲವಾರು ವಿಚಾರಗಳನ್ನ, ಪರಿಕಲ್ಪನೆಗಳನ್ನ, ವಿಷಯಗಳನ್ನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕಾಗಿ ಇಡಲಾಗಿದೆ. ಅದರಲ್ಲಿ ಮೊದಲನೇದಾಗಿ ಸಮ್ಮಿಶ್ರ ಸರ್ಕಾರ, ಇನ್ನ ಎರಡನೇದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧದ ಹೊಸ ಆಯಾಮ, ಇನ್ನು ಮೂರನೇದು ಅಸ್ಮಿತೆ ರಾಜಕಾರಣ, ನಂತರದಲ್ಲಿ ಭಾರತದ ಪ್ರಜಾಪ್ರಭುತ್ವ ಸಹಭಾಗಿತ್ವದಲ್ಲಿ ಯುವಕರ ಪಾತ್ರ, ಭ್ರಷ್ಟಾಚಾರದ ವಿರೋಧಿಸುವುದರಲ್ಲಿ ಯುವಕರ ಒಂದು ಪಾತ್ರ ಏನಿದೆ, ಮತ್ತು ಭಯೋತ್ಪಾದನೆಯನ್ನ ಎದುರಿಸುವುದರಲ್ಲಿ ಪ್ರಜಾಪ್ರಭುತ್ವದಂತ ರಾಷ್ಟ್ರದಲ್ಲಿ ಯುವಕರು ಯಾವ ರೀತಿ ಪಾತ್ರ ನಿರ್ವಹಣೆ ಮಾಡಬೇಕು, ಈ ಎಲ್ಲ ಅಂಶಗಳನ್ನ, ಎಲ್ಲ ವಿಚಾರಗಳನ್ನ 6ನೇ ಅಧ್ಯಾಯಕ್ಕೆ ಅಭ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ. ಇಂಥ ಒಂದು 6ನೇ ಅಧ್ಯಾಯದಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಸಮ್ಮಿಶ್ರ ಸರ್ಕಾರದ ಅರ್ಥ, ಸಮ್ಮಿಶ್ರ ಸರ್ಕಾರ ಯಾಕೆ ಹುಟ್ಕೊಳ್ತದೆ ಮತ್ತು ಸಮ್ಮಿಶ್ರ ಸರ್ಕಾರದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್, ಉಪಯೋಗಗಳು ಮತ್ತು ದುರುಪಯೋಗಗಳು ಅಂತ ಹೇಳ್ತೀವಿ. ಈ ಎಲ್ಲ ಅಂಶಗಳ ಬಗ್ಗೆ ನಾನು ಸಂಕ್ಷಿಪ್ತವಾದಂತಹ ವಿಶ್ಲೇಷಣೆ, ವಿವರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಪ್ರಜಾಪ್ರಭುತ್ವ ರಾಜಕೀಯ ವಿಚಾರಧಾರೆ ಅಂದ ತಕ್ಷಣ ನಾನು ಈಗಾಗಲೇ ಮೊದಲು ಹೇಳಿರೋ ಪ್ರಕಾರ ಪಕ್ಷ ರಾಜಕಾರಣಗಳು, ರಾಜಕೀಯ ಪಕ್ಷಗಳು, ಪಕ್ಷ ಪದ್ಧತಿ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ತುಂಬಾ ಮಹತ್ವಪೂರ್ಣವಾದ ವ್ಯವಸ್ಥೆಯನ್ನು ನಾವು ನೋಡ್ತೇವೆ. ಸಮ್ಮಿಶ್ರ ಸರ್ಕಾರದ ಒಂದು ಪ್ರಸ್ತಾವನೆ ಅಥವಾ ಅರ್ಥ ವಿವರಣೆಯನ್ನು ನಾವು ನೋಡ್ತಾ ಹೋದ್ರೆ, ಪ್ರಜಾಪ್ರಭುತ್ವ ಇದೆ ಅಂದಾಗ, ರಾಜಕೀಯ ಪಕ್ಷಗಳು ಇದೆ ಅಂದಾಗ ಸಮ್ಮಿಶ್ರ ಸರ್ಕಾರದ ಒಂದು ಅಸ್ತಿತ್ವ ಇದ್ದೇ ಇರ್ತದೆ. ಸಮ್ಮಿಶ್ರ ಸರ್ಕಾರ ಎಂಬತಕ್ಕಂಥದ್ದು ಸಾಮಾನ್ಯ ಚುನಾವಣೆಗಳು, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಯಾವುದೇ ಒಂದು ರಾಜಕೀಯ ಪಕ್ಷ ನಿಶ್ಚಳವಾದಂತ ಬಹುಮತವನ್ನು ಪಡೆದುಕೊಂಡು ಬಂದಿಲ್ಲ ಅಂದಂತ ಸಂದರ್ಭದಲ್ಲಿ 2 ಮತ್ತು 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿಕೊಂಡು ಒಂದು ಸರ್ಕಾರವನ್ನ ರಚನೆ ಮಾಡತಕ್ಕಂಥದ್ದನ್ನ ಸಹಜವಾಗಿ ನಾವು ಸಮ್ಮಿಶ್ರ ಸರ್ಕಾರ ಅಂತೇಳಿ ನಾವು ಕರೀತಾ ಇದ್ದೀವಿ. ಸಮ್ಮಿಶ್ರ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಹಲವಾರು ರಾಜಕೀಯ ಪಕ್ಷಗಳು ಮತ್ತು ಆ ರಾಜಕೀಯ ಪಕ್ಷದ ವಿಚಾರಧಾರೆಗಳನ್ನ ಇಟ್ಕೊಂಡ್ಬಿಟ್ಟು ಪ್ರತಿಯೊಂದು ರಾಜಕೀಯ ಪಕ್ಷದ ವಿಚಾರಧಾರೆಯನ್ನ ಸೆಟ್ ಅಸೈಡ್ ಮಾಡಿ ಸಮಾನ ಕನಿಷ್ಠ ಕಾರ್ಯಕ್ರಮಗಳ ಆಧಾರದ ಮೇಲೆ ಏನು ಸರ್ಕಾರವನ್ನ ರಚನೆ ಆಗುತ್ತೆ ಅದನ್ನ ನಾವು ಸಮ್ಮಿಶ್ರ ಸರ್ಕಾರ ಅಂತೇಳಿ ಹೇಳ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ಪದ್ಧತಿಯ ಸರ್ಕಾರದೊಳಗಡೆ ಸಮ್ಮಿಶ್ರ ಸರ್ಕಾರ ಎಂಬತಕ್ಕಂಥದ್ದು ಸಂಸದೀಯ ಪದ್ಧತಿಯ ಸರ್ಕಾರದ ಒಂದು ಕೂಸು ಅಂತೇಳಿ ನಾವು ಹೇಳ್ಬೋದು. ಇಟ್ ಇಸ್ ಎ ಬೈ ಪ್ರಾಡಕ್ಟ್ ಆಫ್ ದ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ದ ಗವರ್ಮೆಂಟ್ ಅಂತೇಳಿ ನಾವು ಕರೀಬಹುದು. ಯಾಕೆ ಸಮ್ಮಿಶ್ರ ಸರ್ಕಾರ ಉಟ್ಕೊಳ್ತವೆ ಪ್ರಜಾಪ್ರಭುತ್ವದಲ್ಲಿ ಅಂತಂದ್ರೆ, ಯಾವಾಗ ರಾಷ್ಟ್ರೀಯ ಬಿಕ್ಕಟ್ಟು ನಿರ್ಮಾಣ ಆಗುತ್ತೆ, ನ್ಯಾಷನಲ್ ಕ್ರೈಸಿಸ್ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಇರಬಹುದು, ಇನ್ಸ್ಟೆಬಿಲಿಟಿ ಆಫ್ ದ ಪಾಲಿಟಿಕ್ಸ್ ಇರಬಹುದು, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇರಬಹುದು, ರಾಜಕೀಯ ಅಸ್ಥಿರತೆ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಇರಬಹುದು, ಅಥವಾ ದೇಶದಲ್ಲಿ ಆರ್ಥಿಕ ಕತ್ತರಿ ಬಿಕ್ಕಟ್ಟು ನಿರ್ಮಾಣ ಆದಂತ ಸಂದರ್ಭಗಳಲ್ಲಿ ಸಹಜವಾಗಿ ಸಮ್ಮಿಶ್ರ ಸರ್ಕಾರಗಳು ಅಸ್ತಿತ್ವಕ್ಕೆ ಬರ್ತವೆ. ಇಂಥ ಒಂದು ಸಮ್ಮಿಶ್ರ ಸರ್ಕಾರಗಳ ಯುಗ ಪ್ರಾರಂಭ ಆಗಿರ್ತಕ್ಕಂಥದ್ದು ಸಹಜವಾಗಿ ನಾವು ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿರ್ತಕ್ಕಂಥ ಫ್ರಾನ್ಸ್ ಇರ್ಬೋದು, ಇಟಲಿ ಇರ್ಬೋದು, ಜರ್ಮನಿ ಇರ್ಬೋದು ಮತ್ತು ಭಾರತ ಇರ್ಬೋದು. ಈ ರೀತಿಯಾದಂತ ಒಂದು ಅತಿ ದೊಡ್ಡದಾದಂತ ಪ್ರಜಾಪ್ರಭುತ್ವ ಸರ್ಕಾರವನ್ನ, ವಿಚಾರಧಾರೆಯನ್ನ, ರಾಜಕೀಯ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿರ್ತಕ್ಕಂಥ
ರಾಷ್ಟ್ರಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳ ಯುಗನೇ ಪ್ರಾರಂಭ ಆಗಿದೆ ಅಂತ ಹೇಳಿ ಹೇಳ್ತೀವಿ. ಸಮ್ಮಿಶ್ರ ಸರ್ಕಾರಗಳ ಯುಗ ಪ್ರಾರಂಭ ಆಗಿರ್ತಕ್ಕಂಥ ಈ ಎಲ್ಲ ರಾಷ್ಟ್ರಗಳ ಮೂಲಕ. ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಏನು ರಾಜ್ಯಾಂಗ ಸಭೆಯನ್ನು, ರಾಜ್ಯಾಂಗ ಘಟಕವನ್ನು ರಚನೆ ಮಾಡಲಾಯಿತು. ಆ ರಾಜ್ಯಾಂಗ ಘಟಕ 1946ರಲ್ಲಿ ಸ್ಥಾಪನೆ ಆಗಿತ್ತು. ಆ ರಾಜ್ಯಾಂಗ ಘಟಕ ಸ್ಥಾಪನೆಯ ಸಂದರ್ಭವೇ ಒಂದು ಅತಿ ಪ್ರಮುಖವಾದಂತ ಅನುಭವ ಆಗ್ತಾ ಇದೆ. ನಮಗೆ ಸಮ್ಮಿಶ್ರ ಸರ್ಕಾರಕ್ಕೆ ಅಂದಿನಿಂದಲೇ ಪ್ರಾರಂಭ ಆಗಿದೆ, ಅಂದಿನಿಂದಲೇ ಈ ದೇಶದಲ್ಲಿ ನಿರ್ಮಾಣ ಆಗಿದೆ ಅಂತೇಳಿ ನಾವು ಹೇಳ್ಬೋದು. ಈ ರೀತಿಯಾದಂತ ಸಮ್ಮಿಶ್ರ ಸರ್ಕಾರಗಳು ಹುಟ್ಕೊಳ್ಳಿಕ್ಕೆ ಬಹಳಷ್ಟು ಕಾರಣಗಳನ್ನು ನಾವು ನೋಡ್ತಾ ಹೋದ್ರೆ, ಯಾಕೆ ಸಮ್ಮಿಶ್ರ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಹುಟ್ಕೊಳ್ತಾ ಹೋಗ್ತವೆ ಅಂದಾಗ ಪ್ರಾದೇಶಿಕ ರಾಜಕಾರಣ ಇರ್ಬೋದು, ಭಾಷೆಯ ಹಿತಾಸಕ್ತಿ ಇರ್ಬೋದು, ಸಾಂಸ್ಕೃತಿಕ ಹಿತಾಸಕ್ತಿ ಇರ್ಬೋದು, ಧಾರ್ಮಿಕತೆ ಹಿತಾಸಕ್ತಿ ಇರ್ಬೋದು, ಭೂ ವಿವಾದಗಳಿರ್ಬೋದು, ನದಿ ಮತ್ತು ನೀರಿನ ವಿವಾದಗಳಿರ್ಬೋದು. ಈ ರೀತಿಯಾದ ಯಾಕೆ ಪ್ರಾದೇಶಿಕತೆ ಒಳಗಡೆ ಈ ಎಲ್ಲ ಸಮಸ್ಯೆಗಳು ತಮ್ಮದೇ ಆದಂತ ಜಲ, ನೆಲ, ಪ್ರದೇಶದ ಆಧಾರದ ಮೇಲೆ, ಸಂಸ್ಕೃತಿ, ಭಾಷೆ ಆಧಾರದ ಮೇಲೆ ಈ ಸಮಸ್ಯೆಗಳು ಉಟ್ಕೊಂಡಾಗ ಆ ಸಮಸ್ಯೆಗಳ ಪರಿಹಾರ ಮಾಡ್ಲಿಕ್ಕೋಸ್ಕರ ಪ್ರಾದೇಶಿಕ ಪಕ್ಷಗಳು ಉಟ್ಕೊಳ್ತವೆ. ಇಂಥ ಒಂದು ಪ್ರಾದೇಶಿಕ ಪಕ್ಷಗಳು ಉಟ್ಕೊಂಡಾಗ ರಾಷ್ಟ್ರೀಯ ಪಕ್ಷಗಳು ತಮ್ಮ ಏಕಸ್ವಾಮ್ಯತೆಯನ್ನು, ತಮ್ಮ ಮಹತ್ವವನ್ನು ಕಳ್ಕೊಳ್ತವೆ. ಈ ರೀತಿ ಪ್ರಾದೇಶಿಕ ಪಕ್ಷಗಳು ಉಟ್ಕೊಂಡು ಬಂದಾಗ ಸಮ್ಮಿಶ್ರ ಸರ್ಕಾರಕ್ಕೆ ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಆಗುತ್ತೆ. ಹೀಗೆ ಹಲವಾರು ಪಕ್ಷಗಳು ಸೇರ್ಕೊಂಡು ಒಂದು ಸರ್ಕಾರವನ್ನು ರಚನೆ ಮಾಡತಕ್ಕಂಥದ್ದೇನಿದೆ ಅದನ್ನ ಸಹಜವಾಗಿ ನಾವು ಸಮ್ಮಿಶ್ರ ಸರ್ಕಾರ ಅಂತೇಳಿ ನಾವು ಹೇಳ್ತೇವೆ. 1951 ಮತ್ತು 52ರ ಪ್ರಾಥಮಿಕ ಚುನಾವಣೆ ಏನ್ ನಡೀತೋ, ಪ್ರಥಮ ವಾರ್ಷಿಕ ಚುನಾವಣೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆದಾಗಲೂ ಸಹ ಅವತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ತನ್ನದೇ ಆದಂತ ನಿಶ್ಚಳ ಬಹುಮತ ಪಡೆದಿದ್ರು. ಅವತ್ತಿನ ಅಂದಿನ ಸಮಕಾಲ ದಿನಗಳಲ್ಲೂ ಸಹ ಹಲವಾರು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದು ಅವತ್ತು ಸಹ ಒಂದು ಸ್ಪಷ್ಟ ಉದಾಹರಣೆ ಆಗ್ತಾ ಇದೆ ಈ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಗೊಳ್ಳಿಕ್ಕೆ. ಇನ್ನು 1975 ಮತ್ತು 77ರವರೆಗೆ ಈ ದೇಶದಲ್ಲಿ ಏಕೈಕವಾದಂತ ಒಂದೇ ಒಂದು ರಾಜಕೀಯ ಪಕ್ಷ ಅಧಿಕಾರವನ್ನು ಚಲಾಯಿಸಿತ್ತು, ಅದನ್ನು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೀವಿ. ಯಾವಾಗ 1975 ಜೂನ್ 5ನೇ ತಾರೀಕಿನಂದು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ರು. ಆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ್ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, LK ಅದ್ವಾನಿ ಇರ್ಬೋದು, ಜಗಮೋಹನ್ ರೆಡ್ಡಿ ಇರ್ಬೋದು, ಜಾರ್ಜ್ ಫರ್ನಾಂಡಿಸ್ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಚರಣ್ ಸಿಂಗ್ ಇರ್ಬೋದು, ರಾಮಕೃಷ್ಣ ಹೆಗಡೆ ಇರ್ಬೋದು, ಇವರೆಲ್ಲರೂ ಸೇರ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ, ಆ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟವನ್ನ ಕೈಗೊಳ್ತಾರೆ. ಈ ಎಲ್ಲ ಹಲವಾರು ರಾಜಕೀಯ ಪಕ್ಷಗಳ ಧುರೀಣರೆಲ್ಲರೂ ಸೇರ್ಕೊಂಡ್ರು ಏಕೈಕವಾದಂತ ರಾಜಕೀಯ ಪಕ್ಷವಾದಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ್ತು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿರ್ತಕ್ಕಂಥದ್ರ ವಿರುದ್ಧ ಹೋರಾಟ ಮಾಡಿದಾಗ 1977ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ದೇಶದೊಳಗಡೆ ಕಾಂಗ್ರೆಸ್ಸೇತರಾದಂತ ಹಲವಾರು ವಿರೋಧ ಪಕ್ಷಗಳು ಒಂದಾಗಿ ಆ ವಿರೋಧ ಪಕ್ಷಗಳ ಒಂದು ಸಮ್ಮಿಶ್ರ ಸರ್ಕಾರ ನಿರ್ಮಾಣ ಆಗುತ್ತೆ. ಆ ಸಮ್ಮಿಶ್ರ ಸರ್ಕಾರ ಏಕೈಕವಾದಂತ ಏಕಸ್ವಾಮ್ಯತೆ ಅಧಿಕಾರವನ್ನು ಹೊಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರವನ್ನ ಕೆಳಗಿಳಿಸಿ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸಿ ಒಂದು ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಈ ರೀತಿ 1977ರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಮ್ಮಿಶ್ರ ಸರ್ಕಾರ ಅದು ಜನತಾ ಪಾರ್ಟಿಯ ಮೂಲಕ ಜಯಪ್ರಕಾಶ್ ನಾರಾಯಣ್ ರವರ ನೇತೃತ್ವದಲ್ಲಿ ಜನತಾ ಪಾರ್ಟಿಯ ಮೂಲಕ ಅಧಿಕಾರಕ್ಕೆ ಬರ್ತದೆ. ಮೊರಾರ್ಜಿ ದೇಸಾಯಿ ರವರು ಈ ದೇಶದ ಸಮ್ಮಿಶ್ರ ಸರ್ಕಾರದ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿ ಆಗ್ತಾರೆ. ಅವರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಸರ್ಕಾರ ಒಂದು ಐತಿಹಾಸಿಕವಾದಂತ ಒಂದು ಉದಾರಿತವಾದಂತ ಸರ್ಕಾರ ಆಗ್ತದೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಮ್ಮಿಶ್ರ ಸರ್ಕಾರದ ರಚನೆ ಮಾಡುವುದರಲ್ಲಿ. ಸೊ ಹೀಗೆ ಅಧಿಕಾರಕ್ಕೆ ಬಂದಂತ ಸಮ್ಮಿಶ್ರ ಸರ್ಕಾರ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ರಕ್ಷಣೆ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡು ಬಂದಿರತಕ್ಕಂಥ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ. ಆದರೆ ಮತ್ತೆ ಪುನಃ 2 ವರ್ಷದೊಳಗಡೆ ಆ ಸರ್ಕಾರ ಬಿದ್ದೋಗುತ್ತೆ, ಅದು ನಂತರದಲ್ಲಿ. ಸೊ ಕೊಯ್ಲೇಷನ್ ಎಂಬತಕ್ಕಂಥ ಏನಿದೆ, ಕೊಯ್ಲೇಷನ್ ಅಂತಂದ್ರೆ ಲ್ಯಾಟಿನ್ ಶಬ್ದಶಃವಾಗಿ ಸಹಕಾರ ಅಂತ ಹೇಳ್ತೀವಿ, ಕೋಆಪರೇಷನ್ ಅಂತ ಹೇಳ್ತೀವಿ. ಅಲಿಶಿಯೋ ಅಂತಂದ್ರೆ ಅಭಿವೃದ್ಧಿ ಮತ್ತು ವಿಕಾಸನೆ ಅಂತ ಹೇಳ್ತೀವಿ. ಸೊ ಈ ರೀತಿ ಕೊಯ್ಲೇಷನ್ ಎಂಬತಕ್ಕಂಥದ್ದು ಸರ್ಕಾರದ ಅರ್ಥ ನಿರ್ಮಾಣ ಆಗಿದೆ. ಕೊಯ್ಲೇಷಿಯೋ ಅಂತಂದ್ರೆ ಸಹಕಾರ, ಅಲಿಶಿಯೋ ಅಂತಂದ್ರೆ ಅಭಿವೃದ್ಧಿ, ಡೆವಲಪ್ಮೆಂಟ್. ಸೊ ಇಂಥ ಒಂದು ಸಮ್ಮಿಶ್ರ ಸರ್ಕಾರದ ಅರ್ಥ ವಿವರಣೆಯನ್ನು ನಾವು ಹಲವಾರು ದೃಷ್ಟಿಕೋನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ನೋಡ್ತಾ ಹೋಗ್ತೇವೆ.
ಹೀಗೆ ಈ ದೇಶದಲ್ಲಿ 1989ರಲ್ಲಿ ನೋಡಿದಾಗ ಅಂದಿನ ವಿ.ಪಿ. ಸಿಂಗ್, ವಿಶ್ವನಾಥ್ ಪ್ರತಾಪ್ ಸಿಂಗ್ ರವರ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಸಹ ನ್ಯಾಷನಲ್ ಫ್ರಂಟ್ ಎಂಬತಕ್ಕಂಥ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಹಾಗೆ 1996ರಲ್ಲಿ ಯುನೈಟೆಡ್ ಫ್ರಂಟ್ ಎಂಬತಕ್ಕಂಥ ಒಂದು ಹಲವಾರು ಪಕ್ಷಗಳು ಸೇರ್ಕೊಂಡು ಎಚ್.ಡಿ. ದೇವೇಗೌಡರವರ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗಿತ್ತು. ಹಾಗೆ 1999ರಲ್ಲಿ ಎನ್.ಡಿ.ಎ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿರವರ ನೇತೃತ್ವದಲ್ಲಿ ಅವರ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಸಹ ಅಂದು ಸಹ ಸಮ್ಮಿಶ್ರ ಸರ್ಕಾರ ಈ ದೇಶದಲ್ಲಿ ನಡೆದಿದೆ. ಹಾಗೆ ಮತ್ತೆ 2004ರಿಂದ UPA ಎಂಬತಕ್ಕಂಥ ಒಂದು ಹಲವಾರು ರಾಜಕೀಯ ಪಕ್ಷಗಳು ಸೇರ್ಕೊಂಡು 2004ರಲ್ಲಿ ಎನ್.ಡಿ.ಎ ತನ್ನ ಸೋಲನ್ನು ಒಪ್ಕೊಳ್ತದೆ, ತನ್ನ ಸೋಲನ್ನು ಅನುಭವಿಸಬೇಕಾಗುತ್ತೆ. ಸಾಮಾನ್ಯ ಚುನಾವಣೆ ಒಳಗಡೆ UPA ಅಧಿಕಾರಕ್ಕೆ ಬರ್ತದೆ. 2004ರಿಂದ ಹಿಡಿದು 2014ರವರೆಗೆ ಈ ದೇಶದೊಳಗಡೆ ಸುಮಾರು 19ರಿಂದ 23 ರಾಜಕೀಯ ಪಕ್ಷಗಳನ್ನ, ಪ್ರಾದೇಶಿಕ ಪಕ್ಷಗಳ ಸಹಕಾರವನ್ನು ಮತ್ತು ಕೆಲವೊಂದು ರಾಷ್ಟ್ರೀಯ ಪಕ್ಷಗಳ ಸಹಕಾರವನ್ನು ತೆಗೆದುಕೊಂಡು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ತನ್ನ ಅಧಿಕಾರವನ್ನು 10 ವರ್ಷಗಳ ಕಾಲ ಸಮ್ಮಿಶ್ರ ಸರ್ಕಾರವನ್ನ ನಿರ್ವಹಣೆ ಮಾಡ್ಕೊಳ್ತಾ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸಮ್ಮಿಶ್ರ ಸರ್ಕಾರ ಎಂಬತಕ್ಕಂಥದ್ದು ಇಟ್ ಇಸ್ ದ ಯೂನಿಯನ್ ಆಫ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳ್ತೀವಿ. ಹಲವಾರು ರಾಜಕೀಯ ಪಕ್ಷಗಳ ಒಂದು ಒಕ್ಕೂಟತೆಯ ಮೇಲೆ ನಡೀತಕ್ಕಂಥ ಸರ್ಕಾರ. ಹಾಗೆ ಯುನೈಟಿಂಗ್ ಇನ್ ಟು ದ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳ್ತೀವಿ, ಅಥವಾ ಹಲವಾರು ರಾಜಕೀಯ ಪಕ್ಷಗಳು ಒಂದಾಗುತ್ತಕ್ಕಂಥದ್ದು ಸಹ ಅಂಡ್ ಜಾಯಿನ್ ಟುಗೆದರ್ ಅಂತ ಹೇಳ್ತೀವಿ, ಫಾರ್ಮಿಂಗ್ ದ ಗವರ್ಮೆಂಟ್ ಅಂತ ಹೇಳ್ತೀವಿ. ಹಲವಾರು ರಾಜಕೀಯ ಪಕ್ಷಗಳು ಒಂದಾಗಿ ತಮ್ಮದೇ ಆದಂತ ಹೊಂದಾಣಿಕೆ ಆಧಾರದ ಮೇಲೆ ಒಂದು ಸರ್ಕಾರವನ್ನು ರಚನೆ ಮಾಡತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರ ಆಗ್ತದೆ. ಮತ್ತು ತಮ್ಮದೇ ಆದಂತ ಒಂದು ಪಕ್ಷ ರಾಜಕಾರಣದ ಸಿದ್ಧಾಂತಗಳನ್ನು ಬದಿಗೊತ್ತಿ ಸಮಾನ ಕನಿಷ್ಠ ಕಾರ್ಯಕ್ರಮಗಳ ಆಧಾರದ ಮೇಲೆ ಎರಡಕ್ಕಿಂತ ಹೆಚ್ಚು ಅಥವಾ ಹಲವಾರು ರಾಜಕೀಯ ಪಕ್ಷಗಳು ಸೇರ್ಕೊಂಡು ಸರ್ಕಾರ ರಚನೆ ಮಾಡತಕ್ಕಂಥದ್ದು ಸಹ ಸಮ್ಮಿಶ್ರ ಸರ್ಕಾರ ಅಂತೇಳಿ ನಾವು ಕರೀತಾ ಇದ್ದೀವಿ. ಹೀಗೆ ಸಮ್ಮಿಶ್ರ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ತಮ್ಮದೇ ಆದಂತ ಸಕ್ರಿಯ ಪಾತ್ರ ನಿರ್ವಹಣೆಯನ್ನ ಇವತ್ತಿಗೂ ಸಹ ಈ ದೇಶದೊಳಗಡೆ ಮಾಡ್ತಾ ಇದ್ದಾವೆ. ಸಮ್ಮಿಶ್ರ ಸರ್ಕಾರದಲ್ಲಿ 2 ವಿಧವಾದಂತ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. 2 ವಿಧವಾದಂತ ಸಮ್ಮಿಶ್ರ ಸರ್ಕಾರವನ್ನು ನೋಡ್ತೀವಿ. ಪ್ರಿಪೋಲ್ ಅಲಯನ್ಸ್ ಮತ್ತು ಪೋಸ್ಟ್ ಪೋಲ್ ಅಲಯನ್ಸ್ ಅಂತ ಹೇಳ್ತೀವಿ. ಪ್ರಿಪೋಲ್ ಅಲಯನ್ಸ್ ಅಂದ್ರೆ ಚುನಾವಣೆ ಪೂರ್ವ ಹೊಂದಾಣಿಕೆ ಮಾಡಿಕೊಳ್ಳುವಂತ ರಾಜಕೀಯ ಪಕ್ಷಗಳ ಒಂದು ವ್ಯವಸ್ಥೆ. ಪೋಸ್ಟ್ ಪೋಲ್ ಅಲಯನ್ಸ್ ಅಂತಂದ್ರೆ ಚುನಾವಣೆ ಆದ ನಂತರ ಹಲವಾರು ರಾಜಕೀಯ ಪಕ್ಷಗಳು ಒಂದುಗೂಡ್ಬಿಟ್ಟು ಹೊಂದಾಣಿಕೆ ಮಾಡಿಕೊಂಡು ಒಂದು ಸರ್ಕಾರವನ್ನು ರಚನೆ ಮಾಡತಕ್ಕಂಥದ್ದು. ಸಾಮಾನ್ಯ ಚುನಾವಣೆಗಳಲ್ಲಿ ಚುನಾವಣೆ ಆದ ನಂತರ ಯಾವುದೇ ಒಂದು ಪಕ್ಷಕ್ಕೆ ನಿಶ್ಚಳ ಬಹುಮತ ಸಿಕ್ಕಿಲ್ಲ ಅಂದಾಗ ಆಗ ಉಳಿದ ಹಲವಾರು ರಾಜಕೀಯ ಪಕ್ಷಗಳು ಸೇರ್ಕೊಂಡ್ಬಿಟ್ಟು ಸರ್ಕಾರ ರಚನೆ ಮಾಡ್ಲಿಕ್ಕೆ, ಸರ್ಕಾರದಲ್ಲಿ ಬಹುಮತ ತೋರಿಸ್ಲಿಕ್ಕೆ ಬರ್ತಕ್ಕಂಥದ್ದು ಇದು ಸಮ್ಮಿಶ್ರ ಸರ್ಕಾರದ ಒಂದು ವಿಧ ಅಂತೇಳಿ ನಾವು ಹೇಳ್ತೀವಿ. ಹೀಗೆ ಪ್ರಿಪೋನ್ ಅಲಯನ್ಸ್, ಪೋಸ್ಟ್ಪೋನ್ ಅಲಯನ್ಸ್ 2 ವಿಧವಾದಂತ ಹೊಂದಾಣಿಕೆಯನ್ನ ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ರೀತಿಯಾದಂತ ಒಂದು ಅರ್ಥ ವಿವರಣೆ ಮತ್ತು ಪ್ರಸ್ತಾವನೆ ಪ್ರಜಾಪ್ರಭುತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ಬೆಳೆಸಿಕೊಂಡು ಬಂದಿದೆ ಅಂತೇಳಿ ನಾವು ಕಾಣ್ತಾ ಇದ್ದೀವಿ. ಹಾಗೆ ಇಂಥ ಒಂದು ಸಮ್ಮಿಶ್ರ ಸರ್ಕಾರ ಯಾವ ಸ್ವಭಾವಗಳನ್ನು ಹೊಂದಿದೆ, ವಾಟ್ ಆರ್ ದ ಫೀಚರ್ಸ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕೊಯಲೇಷನ್ ಗವರ್ಮೆಂಟ್ ಇನ್ ದ ಡೆಮಾಕ್ರಸಿ ಅಂತೇಳಿ ಬಂದ್ರೆ, ಸೊ ಬಹಳಷ್ಟು ಸ್ವಭಾವಗಳನ್ನ ಸಮ್ಮಿಶ್ರ ಸರ್ಕಾರ ಹೊಂದಿರ್ತದೆ. ನಾನು ಒಂದೊಂದನ್ನೇ ಹೇಳ್ತಾ ಹೋದಾಗ ಮೊಟ್ಟ ಮೊದಲನೇ ಸ್ವಭಾವ ಅಂತಂದ್ರೆ ದ ಕೊಯಲೇಷನ್ ಗವರ್ಮೆಂಟ್ ಯು ನೋ ದಟ್ ಇಸ್ ಎ ಪ್ರಾಡಕ್ಟ್ ಆಫ್ ದ ಮಲ್ಟಿ ಪಾರ್ಟಿ ಸಿಸ್ಟಮ್ ಅಂತೇಳಿ ಹೇಳ್ತೀವಿ. ಬಹುಪಕ್ಷ ಪದ್ಧತಿಯ ಒಂದು ಕೂಸು ಅಥವಾ ಉತ್ಪಾದನೆ ಅಂತಂದ್ರೆ ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ತೀವಿ. ಸಮ್ಮಿಶ್ರ ಸರ್ಕಾರ ಇಟ್ ಇಸ್ ಎ ಡೆಮಾಕ್ರೆಟಿಕ್ ಸೆಟಪ್ ಅಂತ ಹೇಳ್ತೀವಿ. ಸಮ್ಮಿಶ್ರ ಸರ್ಕಾರ ಎಂಬತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೇಳಿ ನಾವು ಹೇಳ್ತೀವಿ. ಇಟ್ ಈಸ್ ಎ ಚಾಲೆಂಜಸ್ ಟು ದ ಅಗ್ನೆಸ್ಟ್ ಟು ದ ಸಿಂಗಲ್ ಪಾರ್ಟಿ ಡಾಮಿನೆನ್ಸ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮ್ಮಿಶ್ರ ಸರ್ಕಾರ ಎಂಬತಕ್ಕಂಥದ್ದು ಏಕಸ್ವಾಮ್ಯವಾದಂತ ಮೊನೋಪಲಿ ರಾಜಕೀಯ ವ್ಯವಸ್ಥೆಯನ್ನ ಅಥವಾ ರಾಜಕೀಯ ಪಕ್ಷಕ್ಕೆ ವಿರೋಧವಾಗಿ ಸವಾಲನ್ನು ಒಡ್ಲಿಕ್ಕೆ ನಿರ್ಮಾಣ ಆಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆನೆ ಸಮ್ಮಿಶ್ರ ಸರ್ಕಾರ ಆಗ್ತಾ ಇದೆ. ಸಮ್ಮಿಶ್ರ ಸರ್ಕಾರದಲ್ಲಿ 2 ವಿಧವಾದಂತ ಹೊಂದಾಣಿಕೆ ಇರ್ತವೆ. ಈಗಾಗಲೇ ಹೇಳಿದೆ, ಪ್ರಿಪೋನ್ ಅಲಯನ್ಸ್, ಪೋಸ್ಟ್ಪೋನ್ ಅಲಯನ್ಸ್ ಅಂತ ಹೇಳ್ತೀವಿ, ಅಥವಾ ಪ್ರಿಪೋಲ್ ಅರೇಂಜ್ಮೆಂಟ್ ಅಥವಾ ಪೋಸ್ಟ್ಪೋಲ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಚುನಾವಣಾ ಪೂರ್ವ ಹೊಂದಾಣಿಕೆ ಅಥವಾ ಚುನಾವಣೆ ನಂತರ ಹೊಂದಾಣಿಕೆ ಮಾಡಿಕೊಳ್ಳುವಂತ ಸ್ವಭಾವ ಸಮ್ಮಿಶ್ರ ಸರ್ಕಾರದಲ್ಲಿರ್ತದೆ. ದ ಕೊಯಲೇಷನ್ ಪಾರ್ಟ್ನರ್ಸ್ ದೇ ಆರ್ ಆಲ್ವೇಸ್ ಸೆಟ್ ಅಸೈಡ್ ದೇರ್ ಐಡಿಯಾಲಜೀಸ್, ದೇ ಕಮ್ ಟುಗೆದರ್, ದೇ ಅಕ್ಸೆಪ್ಟೆನ್ಸ್ ಆಫ್ ದ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಸ್.
ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ತಮ್ಮದೇ ಆದಂತ ಪಕ್ಷ ಸಿದ್ಧಾಂತಗಳನ್ನ ಬದಿಗೊತ್ತಿಬಿಟ್ಟು ಸಮಾನ ಕನಿಷ್ಠ ಕಾರ್ಯಕ್ರಮಗಳ ಮೇಲೆ ಸರ್ಕಾರವನ್ನ ನಿರ್ವಹಣೆ ಮಾಡುವಂತ ಗುಣಲಕ್ಷಣ ಸ್ವಭಾವವನ್ನ ಸಮ್ಮಿಶ್ರ ಸರ್ಕಾರ ಹೊಂದಿರ್ತದೆ. coalition government format for the sake of the national emergency and the national crisis. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ಸಂದಿಗ್ಧತೆ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರದ ರಚನೆ ತುಂಬಾ ಅವಶ್ಯಕತೆ ಇರ್ತದೆ. ಇಂಥ ಗುಣಲಕ್ಷಣವನ್ನ ಇದು ಹೊಂದಿರ್ತದೆ. ಹಾಗೆ ದ coalition government, you know that it is a deteriorate the superiority of the power of the prime minister. ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ಅಂತ ತಕ್ಷಣ ಹಲವಾರು ರಾಜಕೀಯ ಪಕ್ಷದ ವಿಚಾರಧಾರೆ ಆಸಕ್ತಿಯನ್ನ ಅಳವಡಿಸಿಕೊಂಡು ಸ್ಥಾಪನೆ ಮಾಡಿರ್ತಕ್ಕಂಥ ಸರ್ಕಾರ ಹಲವಾರು ರಾಜಕೀಯ ಪಕ್ಷಗಳ ಒಂದು ಒಪ್ಪಿಗೆ ಮೇರೆಗೆ, ಅಭಿಪ್ರಾಯದ ಮೇರೆಗೆ ತಮ್ಮದೇ ಆದಂತ ಶಾಸಕಾಂಗದ ನಾಯಕನನ್ನು ಆಯ್ಕೆ ಮಾಡಿ ಪ್ರಧಾನಮಂತ್ರಿಯನ್ನಾಗಿ ಮಾಡಿರ್ತಾರೆ. ಆಗ ಪ್ರಧಾನಮಂತ್ರಿ ತನ್ನದೇ ಆದಂತ ಸಂವಿಧಾನಬದ್ಧವಾದಂತ ಏಕಸ್ವಾಮ್ಯ ಅಧಿಕಾರವನ್ನ, ಸರ್ವಾಧಿಕಾರತ್ವವನ್ನ ಅಥವಾ ಸರ್ವಶ್ರೇಷ್ಠ ಅಧಿಕಾರವನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಂಥ ಒಂದು ಪ್ರಧಾನಮಂತ್ರಿಯ ಸ್ಥಾನಮಾನ ಅಧಿಕಾರವನ್ನ ಒಂದು ಡಿಟೋರಿಯೇಟ್, ಕೆಳಗೊಳಿಸುವಂತ ಕೆಲಸವನ್ನ, ಕಾರ್ಯವನ್ನ, ಇಂಥ ಸ್ವಭಾವ ಗುಣಲಕ್ಷಣವನ್ನ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಪೊಲಿಟಿಕಲ್ ಪಾಲಿಟಿಕ್ಸ್ ಎಂಬತಕ್ಕಂತ ಏನಿದೆ, ಇದು ತನ್ನದೇ ಆದಂತ ಪ್ರಮುಖ ಪಾತ್ರ ನಿರ್ವಹಣೆಯನ್ನ ಸಮ್ಮಿಶ್ರ ಸರ್ಕಾರದಲ್ಲಿ ಮಾಡ್ತಾ ಹೋಗ್ತವೆ. See, coalition government and partners, they are always free to the shade their relations with the coalition government for sake of their identity. ಸಮ್ಮಿಶ್ರ ಸರ್ಕಾರದಲ್ಲಿ ಈ ಒಂದು ಪಾರ್ಟ್ನರ್ಸ್ ಅಂತ ಏನಿರ್ತಾರೆ, ಅವ್ರು ಯಾವತ್ತೂ ಕೂಡ ತಮ್ಮ ಸಂಬಂಧದಲ್ಲಿ, ತಮ್ಮ ಸಮ್ಮಿಶ್ರ ಸರ್ಕಾರದ ಸಂಬಂಧದ ವಿರುದ್ಧ ಸಿಡಿದೇಳುವಂತ ಸ್ವಭಾವವನ್ನು ಹೊಂದಿರ್ತಾರೆ. ಯಾಕಂದ್ರೆ ಅವರ ಅಸ್ಮಿತೆಗೋಸ್ಕರ, ಅವರ ಅಸ್ತಿತ್ವಕ್ಕೋಸ್ಕರ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಈ ಯಾವುದೇ ರಾಜಕೀಯ ಪಕ್ಷಗಳು ಅಥವಾ ಹೊಂದಾಣಿಕೆ ಪಕ್ಷಗಳು ಯಾವುದೇ ಸಂದರ್ಭದಲ್ಲಿ ಸಿಡಿದೇಳುವಂತ ಗುಣಲಕ್ಷಣ ಸಹಜವಾಗಿ ನಾವು ನೋಡ್ತಾ ಇರ್ತೀವಿ. ಸೊ ಇವತ್ತು ನಮ್ಮ ದೇಶದಲ್ಲಿ ನೋಡ್ತಾ ಹೋದ್ರೆ, ವಿ ಆರ್ ಎಕ್ಸ್ಪೆರಿಮೆಂಟೆಡ್ ನಿಯರ್ಲಿ ನಾಟ್ ಲೆಸ್ ದನ್ 70 coalition government. ಸುಮಾರು 70 ವಿಧವಾದಂತ ಸಮ್ಮಿಶ್ರ ಸರ್ಕಾರಗಳ ಒಂದು ಅನುಭವ ಈ ದೇಶದಲ್ಲಿ ಆಗಿದೆ. ಈ ರೀತಿಯಾದಂತ ಒಂದು ಗುಣಲಕ್ಷಣಗಳನ್ನು ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಇನ್ನು ಯಾವ್ಯಾವ ಉಪಯೋಗಗಳು ಆಗ್ತವೆ ಸಮ್ಮಿಶ್ರ ಸರ್ಕಾರದಿಂದ ಅಂತಂದ್ರೆ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದ ಮೆರಿಟ್ಸ್ ಆಫ್ ದ coalition government ಅಂತೇಳಿ ನೋಡ್ತಾ ಹೋದಾಗ, ಈ ಒಂದು ಸಮ್ಮಿಶ್ರ ಸರ್ಕಾರ ಹಲವಾರು ರಾಜಕೀಯ ಪಕ್ಷಗಳಿಂದ ರಾಷ್ಟ್ರೀಯ ಪ್ರತಿನಿಧಿಗಳನ್ನ ಹುಟ್ಟಾಕುವಂತ, ಹಲವಾರು ರಾಜಕೀಯ ಪಕ್ಷಗಳಿಂದ ರಾಷ್ಟ್ರೀಯ ಪ್ರತಿನಿಧಿತ್ವವನ್ನ ಬೆಳೆಸುವಂತ ಕೆಲಸ ಕಾರ್ಯ ಇವತ್ತು ಸಮ್ಮಿಶ್ರ ಸರ್ಕಾರದಿಂದ ಆಗ್ತಾ ಇದೆ. ಹಾಗೆ ಹಲವಾರು ರಾಷ್ಟ್ರೀಯ ಸಮಸ್ಯೆಗಳೇನಿದ್ದಾವೆ, ರಾಷ್ಟ್ರೀಯ ಅಂಶಗಳಂತೇನಿದ್ದಾವೆ, ರಾಷ್ಟ್ರೀಯ ಸಮಸ್ಯೆಗಳನ್ನ, ಸವಾಲುಗಳನ್ನ ಬಗೆಹರಿಸುವಂತ ಅವಕಾಶವನ್ನ ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರ ಆಗ್ತಾ ಇದೆ. ಜೊತೆಗೆ ಸಮ್ಮಿಶ್ರ ಸರ್ಕಾರದ ಇನ್ನೊಂದು ಉಪಯೋಗಕಾರಿ ಅಂಶ ಅಂತಂದ್ರೆ, coalition government it takes the care of diversity and plurality of the administration. ವೈವಿಧ್ಯಮಯವಾದಂತ ಮತ್ತು ಬಹು ಆಡಳಿತಾತ್ಮಕ ವ್ಯವಸ್ಥೆಯನ್ನ ನಿರ್ವಹಿಸಿಕೊಂಡು ನಡೆಸಿಕೊಂಡು ಹೋಗತಕ್ಕಂತ ಒಂದು ಗುಣಲಕ್ಷಣ, ಸ್ವಭಾವ ಅಥವಾ ಉಪಯೋಗಕಾರಿ ಅಂಶ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಸಮ್ಮಿಶ್ರ ಸರ್ಕಾರ ಒಳ್ಳೆಯ ಆಡಳಿತವನ್ನು ಕೊಡ್ತದೆ ಮತ್ತು ಜನಗಳ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಳ್ಳುವಂತ ಸರ್ಕಾರ ಅಂದ್ರೆ ಈ ಸರ್ಕಾರ ಆಗಿದೆ. ಅಷ್ಟೇ ಅಲ್ಲದೆ ಸಮ್ಮಿಶ್ರ ಸರ್ಕಾರ ಎಂಬತಕ್ಕಂಥದ್ದು ಹಲವಾರು ವಿಧವಾದಂತ ರಾಜಕೀಯ ಪಕ್ಷಗಳಿಗೆ ಒಂದು ವಿಶಾಲವಾದಂತ ಅವಕಾಶವನ್ನ ತಮ್ಮದೇ ಆದಂತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ, ತಮ್ಮದೇ ಆದಂತ ಪಕ್ಷವನ್ನ ವಿಕಾಸನೆಗೊಳಿಸಿಕೊಳ್ಳಿಕ್ಕೆ ಬಹಳಷ್ಟು ವಿಧವಾದಂತ ಅವಕಾಶವನ್ನ ಮಾಡಿಕೊಡುವಂತ ಉಪಯೋಗಕಾರಿ ಅಂತ ಸಮ್ಮಿಶ್ರ ಸರ್ಕಾರದಲ್ಲಿದೆ. ಬಟ್ ಇನ್ನೊಂದು ಹೇಳ್ಬೇಕಂದ್ರೆ, ಸಮ್ಮಿಶ್ರ ಸರ್ಕಾರದ ಬಹಳ ಮಹತ್ವಪೂರ್ಣವಾದಂತ ಉಪಯೋಗ ಅಂಶ ಅಂತಂದ್ರೆ, coalition government does not allows the autocratic or the despotic role of any single dominant political party in the coalition partners.
ಸಮ್ಮಿಶ್ರ ಸರ್ಕಾರ ಯಾವುದೇ ವಿಧವಾದಂತ ಒಂದೇ ರಾಜಕೀಯವಾದಂತ ಏಕಸ್ವಾಮ್ಯ ಅಧಿಕಾರವನ್ನ ನಿರಂಕುಶ ಅಧಿಕಾರವನ್ನು ಚಲಾವಣೆ ಮಾಡಲಿಕ್ಕೆ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಅವಕಾಶ ಕೊಡದೇ ಇರತಕ್ಕಂತ ಒಂದು ಮಹತ್ವಪೂರ್ಣವಾದಂತ ಉಪಯೋಗವನ್ನ ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ನೋಡ್ತಾ ಇದ್ದೀವಿ. ಇವೆಲ್ಲ ಅಡ್ವಾಂಟೇಜಸ್ ಮೆರಿಟ್ಸ್ ಕೊಯಲೇಷನ್ ಗವರ್ಮೆಂಟ್ ನಲ್ಲಿದೆ. ಹಾಗೆ ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ದ ಕೊಯಲೇಷನ್ ಗವರ್ಮೆಂಟ್ ಅಂತ ಹೇಳಿ ಬಂದ್ರೆ ಸಮ್ಮಿಶ್ರ ಸರ್ಕಾರದ ದುರುಪಯೋಗಗಳೇನು, ಅನಾನುಕೂಲತೆಗಳೇನಂತೇಳಿ ಬರ್ತಾವ ಅಂದ್ರೆ ಫಸ್ಟ್ ಮೊಟ್ಟ ಮೊದಲನೇದಾಗಿ ಪೊಲಿಟಿಕಲ್ ಅನ್ಸರ್ಟನಿಟಿ ಇಟ್ ವಿಲ್ ಬಿ ಅರೈಸ್ ಡ್ಯೂ ಟು ದ ಡಿಫರೆಂಟ್ ಪಾರ್ಟಿ ಅಂಡ್ ದೇರ್ ಐಡಿಯಾಲಜೀಸ್. ರಾಜಕೀಯ ಅಸ್ಥಿರತೆ ಸಮ್ಮಿಶ್ರ ಸರ್ಕಾರದಲ್ಲಿ ಎದ್ದು ಕಾಣ್ತದೆ. ಯಾಕೆ ರಾಜಕೀಯ ಸ್ಥಿರತೆ ಎದ್ದು ಕಾಣ್ತದೆ? ಹಲವಾರು ರಾಜಕೀಯ ಪಕ್ಷಗಳು ಇರ್ತವೆ. ಹಲವಾರು ರಾಜಕೀಯ ಪಕ್ಷಗಳು ಸಹ ಒಂದೊಂದು ರಾಜಕೀಯ ಪಕ್ಷದ ವಿಚಾರಧಾರೆ ಬೇರೆ ಬೇರೆ, ಹಿತಾಸಕ್ತಿ ಬೇರೆ ಬೇರೆ ಆಗಿರ್ತಕ್ಕಂಥದ್ದು. ಈ ರೀತಿ ಪೊಲಿಟಿಕಲ್ ಅನ್ಸರ್ಟನಿಟಿ ಒನ್ ಆಫ್ ದ ಮೋಸ್ಟ್ ಡಿಮೆರಿಟ್ಸ್ ಆಫ್ ದ ಡ್ರಾಬ್ಯಾಕ್ ಆಫ್ ದ ಕೊಯಲೇಷನ್ ಗವರ್ಮೆಂಟ್ ಅಂತೇಳಿ ಹೇಳ್ಬೋದು. ಇದು ಫಸ್ಟ್. ಎರಡನೇದು, ಇಟ್ ಇಸ್ ಎನ್ ಎ ಕಾಂಟ್ರಾಕ್ಚುಯಲ್ ಗವರ್ಮೆಂಟ್, ಗಿವ್ ಅಂಡ್ ಟೇಕ್ ಪಾಲಿಸಿ. ಇಟ್ ಇಸ್ ಎ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಮೊಬಿಲೈಸ್ ಟುಗೆದರ್. ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಒಂದು ಒಪ್ಪಂದದ ಸರ್ಕಾರ ಆಗಿರ್ತದೆ. ಇದು ಯಾವತ್ತು ಕೂಡ ಗಿವ್ ಅಂಡ್ ಟೇಕ್ ಪಾಲಿಸಿ ಮೇಲೆ ಇರಬೇಕಾಗುತ್ತೆ. ಯಾವಾಗ ಗಿವ್ ಅಂಡ್ ಟೇಕ್ ಪಾಲಿಸಿಗೆ ತೊಂದರೆ ಬರ್ತದೆ, ಗಿವ್ ಅಂಡ್ ಟೇಕ್ ಪಾಲಿಸಿ ಎಂಬತಕ್ಕಂಥ ನೀತಿಯನ್ನ ನಿಯಮವನ್ನ ನಾವು ಅನುಕರಣೆ ಮಾಡೋದಿಲ್ಲ, ಆಗ ಈ ಸರ್ಕಾರ ಬಿದ್ದೋಗುವಂತ ಚಾನ್ಸಸ್ ಇರ್ತದೆ. ಸಮ್ಮಿಶ್ರ ಸರ್ಕಾರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದು ಎರಡನೇ ಒಂದು ಡಿಸ್ಅಡ್ವಾಂಟೇಜ್ ಅಥವಾ ಡಿಮೆರಿಟ್ಸ್ ಅಂತೇಳಿ ನಾವು ಹೇಳ್ಬೋದು. ಇನ್ನು ದ ಎಂಟೈರ್ ಕೊಯಲೇಷನ್ ಗವರ್ಮೆಂಟ್, ಯು ನೋ ದಟ್ ಇಟ್ ಇಸ್ ಡಿಪೆಂಡ್ಸ್ ಅಪಾನ್ ದ CMP, ಕಾಮನ್ ಮಿನಿಮಮ್ ಪ್ರೋಗ್ರಾಮ್. No doubt any one of the political party they are tried to violation of the common minimum programs in the coalition government. ಸಮ್ಮಿಶ್ರ ಸರ್ಕಾರದಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿರ್ತವೆ. ಯಾವುದೇ ಒಂದು ರಾಜಕೀಯ ಪಕ್ಷ ತನ್ನ ಸ್ವಾಹಿತಾಸಕ್ತಿಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಸಮಾನ ಕನಿಷ್ಠ ಕಾರ್ಯಕ್ರಮಗಳನ್ನ ಉಲ್ಲಂಘನೆ ಮಾಡತಕ್ಕಂಥದ್ದು ಸಹಜವಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ನಿರ್ವಹಣೆ ಆಗ್ತಿರ್ತದೆ. ಯಾವಾಗ ಸಮಾನ ಕನಿಷ್ಠ ಕಾರ್ಯಕ್ರಮಗಳನ್ನ ಒಂದು ಅಥವಾ ಯಾವುದೇ ರಾಜಕೀಯ ಪಕ್ಷ ಉಲ್ಲಂಘನೆ ಮಾಡಿದಾಗ ಸಮ್ಮಿಶ್ರ ಸರ್ಕಾರ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುತ್ತೆ. ಇದು ಒಂದು ಡಿಸ್ಅಡ್ವಾಂಟೇಜ್, ಡಿಮೆರಿಟ್ಸ್ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ಇನ್ನೊಂದು ಅಂತಂದ್ರೆ ವಯಲೇಷನ್ ಆಫ್ ದ ಸೀಕ್ರೆಸಿ ಆಫ್ ದ ಅಡ್ಮಿನಿಸ್ಟ್ರೇಷನ್ which it is a most important in the parliamentary form of the government cabinet decisions. ಸಮ್ಮಿಶ್ರ ಸರ್ಕಾರ ಎಂಬತಕ್ಕಂಥದ್ದು ಸಂಸದೀಯ ಪದ್ಧತಿಯ ಸರ್ಕಾರದಲ್ಲಿ ಏನು ಮಂತ್ರಿಮಂಡಲ ಅಥವಾ ಸಚಿವ ಸಂಪುಟ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳಿರ್ತವೆ. ಆ ನಿರ್ಣಯ ಮತ್ತು ನಿರ್ಧಾರಗಳನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕಾಗುತ್ತೆ. ಅಂತ ಒಂದು ಕಾನ್ಫಿಡೆನ್ಷಿಯಲ್ ಆಗಿ ಇಡತಕ್ಕಂಥದ್ದು ತುಂಬಾ ಸಂಶಯ ಆಗಿ ಕಂಡು ಬರ್ತದೆ. ಯಾಕಂದ್ರೆ ಸಚಿವ ಸಂಪುಟದ ನಿರ್ಣಯಗಳನ್ನ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕಾಗುತ್ತೆ. ಸೊ ಈ ರೀತಿ ಇಡತಕ್ಕಂಥದ್ದು ತುಂಬಾ ಕಷ್ಟಕರ ಆಗ್ತದೆ ಸಮ್ಮಿಶ್ರ ಸರ್ಕಾರದಲ್ಲಿ. ಯಾಕಂದ್ರೆ ಹಲವಾರು ರಾಜಕೀಯ ಪಕ್ಷಗಳಿರ್ತವೆ, ಹಲವಾರು ರಾಜಕೀಯ ಪಕ್ಷಗಳ ಸಿದ್ಧಾಂತ ಇರ್ತದೆ, ಹಲವಾರು ರಾಜಕೀಯ ಪಕ್ಷಗಳ ಧುರೀಣರಿರ್ತಾರೆ. ಅವರವರ ಚಿಂತನೆ, ಅವರವರ ಸಿದ್ಧಾಂತಗಳು ಬೇರೆ ಬೇರೆ ಆಗಿರ್ತವೆ. ಈ ಒಂದು ಗುಪ್ತವಾಗಿರ್ತಕ್ಕಂಥದ್ದು ತುಂಬಾ ಕಷ್ಟ ಆಗುತ್ತೆ ಸಚಿವ ಸಂಪುಟದ ನಿರ್ಣಯಗಳು. ಇದು ಒಂದು ಡಿಮೆರಿಟ್ಸ್ ಅಂತೇಳಿ ನಾವು ಹೇಳ್ತೀವಿ. ಕೊಯಲೇಷನ್ ಗವರ್ಮೆಂಟ್ ಅಂತಂದ ತಕ್ಷಣ ಇನ್ನೊಂದು ಡಿಮೆರಿಟ್ಸ್ ಅನ್ನು ನಾವು ನೋಡ್ತೀವಿ. ಕೊಯಲೇಷನ್ ಗವರ್ಮೆಂಟ್ ಮೀನ್ಸ್ ಎವ್ರಿಬಡಿ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್ ಗವರ್ಮೆಂಟ್. ನೋಬಡಿ ಕ್ಯಾನ್ ರೆಸ್ಪಾನ್ಸಿಬಲ್ ಅಂತೇಳಿ ಆಗುತ್ತೆ. ಪ್ರತಿಯೊಂದು ರಾಜಕೀಯ ಪಕ್ಷಗಳ ಜವಾಬ್ದಾರಿಯುತ ಸರ್ಕಾರ, ಈ ಒಂದು ಹಲವಾರು ರಾಜಕೀಯ ಪಕ್ಷಗಳ ಜವಾಬ್ದಾರಿಯುತ ಸರ್ಕಾರ ಸಮ್ಮಿಶ್ರ ಸರ್ಕಾರ ಆಗಿರ್ತದೆ. ಆಗ ಯಾವುದೇ ಒಂದು ರಾಜಕೀಯ ಪಕ್ಷ ಜವಾಬ್ದಾರಿ ಆಗದೆ ಇರತಕ್ಕಂಥದ್ದು ಸಹ ಇಟ್ ದ ಗ್ರೇಟೆಸ್ಟ್ ಡ್ರಾಬ್ಯಾಕ್ ಆಫ್ ದ ಕೊಯಲೇಷನ್ ಗವರ್ಮೆಂಟ್ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ಇನ್ನ ಮೇಂಟೆನೆನ್ಸ್ ಆಫ್ ದ ಫಾರಿನ್ ಪಾಲಿಸಿ, ವೀಕ್ ಫಾರಿನ್ ಪಾಲಿಸಿ ವಿ ಹ್ಯಾವ್ ಬೀನ್ ಫೌಂಡ್ ಇನ್ ದ ಕೊಯಲೇಷನ್ ಗವರ್ಮೆಂಟ್. ಸಮ್ಮಿಶ್ರ ಸರ್ಕಾರದಲ್ಲಿ ವಿದೇಶಾಂಗ ನೀತಿಯನ್ನು ನೋಡಿದಾಗ they are not able to maintain, they are not have the capacity to maintain the strong foreign policy. The weak foreign policy we can found in the coalition government. ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ಬಲಿಷ್ಠವಾದಂತ ವಿದೇಶಾಂಗ ನೀತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ. ದುರ್ಬಲವಾದಂತ ವಿದೇಶಾಂಗ ನೀತಿಯನ್ನ ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಒಂದು ಡ್ರಾಬ್ಯಾಕ್ ಅಂತೇಳಿ ಹೇಳಬೇಕಾಗುತ್ತೆ. ಹಾಗೆ neglect the national unity, national interest and sovereignty of the state. Unity, integrity and sovereignty of the state, they always be neglected by the coalition government and its partners. Because
differentiation, different ideologies, different interests, different thoughts, different political parties. They are thinking their own ideologies, their own political party views, ideas, interest of instead of the national interest, national unity, national sovereignty. ಯಾಕಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿದಾವೆ, ಹಲವಾರು ರಾಜಕೀಯ ವಿಚಾರಧಾರೆ ಇರ್ತದೆ, ಹಲವಾರು ಹಿತಾಸಕ್ತಿಯನ್ನು ಹೊಂದಿರತಕ್ಕಂತ ಪಕ್ಷ ರಾಜಕಾರಣ ಧುರಂಡರು ಇರ್ತಾರೆ. ಆಗ ಅವರು ತಮ್ಮ ಹಿತಾಸಕ್ತಿ, ತಮ್ಮ ರಾಜಕೀಯ ಪಕ್ಷ ಸಿದ್ಧಾಂತಗಳ ಬಗ್ಗೆ ಚಿಂತನೆ ಮಾಡ್ತಾರೆ ಹೊರತು ರಾಷ್ಟ್ರೀಯ ಐಕ್ಯತೆ, ರಾಷ್ಟ್ರೀಯ ಹಿತಾಸಕ್ತಿ, ರಾಷ್ಟ್ರೀಯ ಸಾರ್ವಭೌಮತ್ವದ ಬಗ್ಗೆ ಚಿಂತನೆ ಮಾಡತಕ್ಕಂತ ಒಂದು ಸರ್ಕಾರ ಸಮ್ಮಿಶ್ರ ಸರ್ಕಾರ ಆಗೋದಿಲ್ಲ. ಹೀಗೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತಿಗೂ ಸಹ ಈ ದೇಶ ಸ್ವತಂತ್ರ ಸಿಕ್ಕ 70 ವರ್ಷಗಳಾಗಿದೆ. ಸಮ್ಮಿಶ್ರ ಸರ್ಕಾರಗಳು ಹಾಗಾಗಿ ತಮ್ಮದೇ ಆದಂತ ಪಾತ್ರ ನಿರ್ವಹಣೆ ಮಾಡ್ತಾರೆ. ಈಗಲೂ ಸಹ NDA ಭಾರತೀಯ ಜನತಾ ಪಕ್ಷ ನಿಶ್ಚಳವಾದಂತ ಬಹುಮತ ಪಡೆದಿದ್ರು ಸಹ ಜೊತೆಗೆ ತನ್ನದೇ ಆದಂತ ಕೆಲವೊಂದು ಪ್ರಾದೇಶಿಕ ಪಕ್ಷಗಳನ್ನ ಜೊತೆಗೆ ಸೇರಿಸಿಕೊಂಡು ಹೊಂದಾಣಿಕೆಯನ್ನು ಮಾಡಿಕೊಂಡು NDA ಎಂಬತಕ್ಕಂಥ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಎಂಬತಕ್ಕಂಥ ಆಧಾರದ ಮೇಲೆ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಈ ದೇಶದ ಕೇಂದ್ರ ಸರ್ಕಾರದ ಆಡಳಿತವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದು ಸಹ ಇದು ಒಂದು ವಿಧವಾದಂತ ಹೊಂದಾಣಿಕೆ ಒಪ್ಪಂದವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಸ್ಥಿತಿಗೆ ಬಂದಿರತಕ್ಕಂಥ ಸಮ್ಮಿಶ್ರ ಸರ್ಕಾರ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಹೀಗೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಮ್ಮಿಶ್ರ ಸರ್ಕಾರ ಎಂಬತಕ್ಕಂಥದ್ದು ತನ್ನದೇ ಆದಂತ ಒಂದು ಅರ್ಥ ವಿವರಣೆ, ತನ್ನದೇ ಆದಂತ ಒಂದು ಸ್ವಭಾವ ಅಂತ ಗುಣಲಕ್ಷಣಗಳನ್ನ ಉಪಯೋಗ ಮತ್ತು ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಗಳನ್ನ ಹೊಂದಿಕೊಂಡು ಹೀಗೆ ನಡೀತಾ ಇರತಕ್ಕಂಥದ್ದು ಸಹಜವಾಗಿ ನಾವು ನೋಡ್ತೀವಿ. ಪ್ರಜಾಪ್ರಭುತ್ವ ಮತ್ತು ರಾಜಕೀಯ ಪಕ್ಷಗಳು ಮತ್ತು ಚುನಾವಣೆಗಳು ಎಂಬತಕ್ಕಂಥ ವ್ಯವಸ್ಥೆ ಎಲ್ಲಿರ್ತದೆ, ಪ್ರಜಾಪ್ರಭುತ್ವ ಇದೆ, ರಾಜಕೀಯ ಪಕ್ಷಗಳು ಇದ್ದಾವೆ ಅಂತಂದ್ರೆ ಬಹುಪಕ್ಷ ಪದ್ಧತಿ ಎಲ್ಲಿ ಅಸ್ತಿತ್ವದಲ್ಲಿರ್ತದೆ ಅಲ್ಲಿ ಸಹಜವಾಗಿ ನೈಜವಾಗಿ ಸಮ್ಮಿಶ್ರ ಸರ್ಕಾರಗಳು ಒಂದಲ್ಲ ಒಂದು ಸಾರಿ ಅಸ್ತಿತ್ವಕ್ಕೆ ಬರ್ತವೆ, ತಮ್ಮ ಪಾತ್ರವನ್ನ ನಿರ್ವಹಣೆ ಮಾಡ್ತವೆ ಎಂಬತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಒಂದು ಸಮ್ಮಿಶ್ರ ಸರ್ಕಾರದ ಪರಿಕಲ್ಪನೆ ಇವತ್ತು ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಈ ರೀತಿಯಾದಂತಹ ಒಂದು ಸಂಕ್ಷಿಪ್ತ ವಿವರಣೆಯನ್ನ ಅರ್ಥ ಮತ್ತು ಅದರ ಗುಣಲಕ್ಷಣಗಳು, ಅದರ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ಗಳ ಬಗ್ಗೆ ನನಗೆ ಅನಿಸಿದಂಥ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯ ಅಥವಾ ವಿಚಾರವನ್ನು ತೆಗೆದುಕೊಂಡು ನಾನು ಮುಂದೆ ಬರ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಬಂದುವಾ कितना मिनट हुआ? 25 minutes. ओके.